ಹಾಯ್ ಫ್ರೆಂಡ್ಸ್, ಇನ್ನೊಂದು ಜಾಬ್ ವೇಕೆನ್ಸಿ ತೋರ್ಸೋಣ ಅಂತ ಬಂದೆ. ಇದು ಬಂದ್ಬಿಟ್ಟು ತುಂಬ ಕಮ್ಮಿ ಜನ ಓದ್ತೀರಾ ಲಾಯರ್ಸ್. ಸೊ ಇದು ಬಂದ್ಬಿಟ್ಟು ಲಾಯರ್ಸಿಗೆ ಜಾಬ್ ವೇಕೆನ್ಸಿ ಶುರು ಆಗಿದೆ ಹೈಕೋರ್ಟಲ್ಲಿ. ಸೊ ಇದು ಕೂಡ ಡೇಟ್ ಇದೆ ಇನ್ನು ಅಪ್ಲೈ ಮಾಡೋಕ್ಕೆ. ಯಾರು ಲಾಸ್ ಓದ್ತಾ ಇದ್ದೀರಾ, ಲಾಯರ್ ಆಗಬೇಕು ಅಂತಿದ್ದೀರಾ, ಅಂದರೆ ಎಕ್ಸ್ಪೀರಿಯನ್ಸ್ ಇದೆ ಲಾಯರ್ ಫೀಲ್ಡಲ್ಲಿ, ಸೊ ಇದು ನಿಮಗೋಸ್ಕರ. ಸ್ಕಿಪ್ ಮಾಡಬೇಡಿ. ಇನ್ ಕೇಸ್ ನಿಮಗೆ ಯಾರಾದರೂ ಗೊತ್ತಿದ್ರೆ, ಲಾ ಓದ್ತಾ ಇದ್ರೆ, ಇಲ್ಲ ಅಂತಂದರೆ ಯಾರಿಗಾರ ಜಾಬ್ ನೆಸೆಸಿಟಿ ಇದ್ದರೆ ಅವರಿಗೆ ಶೇರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೂ ನೀವು ಫುಲ್ ವಿಡಿಯೋ ನೋಡೋದ್ರಿಂದ ನಿಮಗೂ ಕೂಡ ಐಡಿಯಾ ಬರುತ್ತೆ ಲಾಯರಿಗೆ ಹೇಗೆ ಹೈರ್ ಮಾಡ್ತಾರೆ, ಏನು ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು ಹೈಕೋರ್ಟಿಗೆ ಅಪ್ಲೈ ಮಾಡ್ಬೋದು. ಹೈಕೋರ್ಟಿಗೆ ಅಪ್ಲೈ ಮಾಡಬೇಕು ಲಾಯರ್ ಅಂತಂದರೆ ಅವರಿಗೆ ಏನೆಲ್ಲ ಕ್ವಾಲಿಫಿಕೇಷನ್ ಇರಬೇಕು, ಏನೇನು ಅವರು ಓದಿರಬೇಕು, ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತಲೂ ಹೇಳ್ಕೊಡ್ತೀನಿ. ಯೂಸ್ಫುಲ್ ಇದೆ ಎಲ್ಲರಿಗೂ. ನಂದು ಲಾ ಅಲ್ಲ, ನನಗೆ ನೆಸೆಸಿಟಿ ಇಲ್ಲ ಅಂತ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋನ ನಿಮಗೆ ಜಸ್ಟ್ ಜನರಲ್ ನಾಲೆಡ್ಜಿಗೋಸ್ಕರ ನೀವು ನೋಡಿ, ಕಂಪ್ಲೀಟ್ ನೋಡಿ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಯೂಸ್ ಆಗುತ್ತೆ. ಸೊ ನಿಮಗೊಂದು ಜಾಬ್ ವೇಕೆನ್ಸಿ ಬಗ್ಗೆ ತಿಳ್ಕೊಂಡಂಗೆ ಆಗುತ್ತೆ. ಸೊ ನೀವು ಕೂಡ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಸೊ ಅವರಿಗೆ ಈ ವಿಡಿಯೋನ ಶೇರ್ ಮಾಡ್ಬೋದು. ಸೊ ಬನ್ನಿ, ಏನೇನು ವೇಕೆನ್ಸಿ ಇದೆ, ಹೇಗೆ ಅಪ್ಲೈ ಮಾಡೋದು, ಕೆಟಗರೀಸ್ ಏನು, ಎಲ್ಲ ನೋಡೋಣ. ಓಕೆ, ಸೊ ಈಗ ನಿಮ್ಮ ಮುಂದೆ ಇರೋ ವೇಕೆನ್ಸಿ ಬಂದ್ಬಿಟ್ಟು ಹೈಕೋರ್ಟ್ನಲ್ಲಿ ಸಿವಿಲ್ ನ್ಯಾಯಾಧೀಶರ ಭರ್ತಿ. ಅಂದರೆ ಹೈಕೋರ್ಟ್ನಲ್ಲಿ ಸಿವಿಲ್ ಲಾಯರ್ಸಿಗೋಸ್ಕರ ವೇಕೆನ್ಸೀಸ್ ಓಪನ್ ಆಗಿರೋದು. ಇದು ಕರ್ನಾಟಕ ಹೈಕೋರ್ಟ್ನಲ್ಲಿ ವೇಕೆನ್ಸೀಸ್ ಇರೋದು. ಸೊ ಇಲ್ಲಿ ನೋಡ್ತಿರ್ಬೋದು, ಬೆಂಗಳೂರು ಕರ್ನಾಟಕ ಉಚ್ಚ ನ್ಯಾಯಾಲಯ ಹೈಕೋರ್ಟ್ 90 ಸಿವಿಲ್ ಲಾಯರ್ಸಿಗೆ ಡೈರೆಕ್ಟ್ ನೇಮಕಾತಿ, ಅಂದರೆ ಡೈರೆಕ್ಟಾಗಿ ಅವರು ವೇಕೆನ್ಸೀಸ್ ಕಾಲ್ ಮಾಡಿದ್ದಾರೆ. ಇದು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಸೊ 15 ಹೊಸ ಸ್ಥಾನಗಳು ಸೇರಿದಂತೆ 75 ಬ್ಯಾಕ್ಲಾಗ್ ಸ್ಥಾನಗಳಿಗೆ ಭರ್ತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಯಾರ್ಯಾರು ನಿಮಗೆ ವೇಕೆನ್ಸೀಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಈ ವಿಡಿಯೋ ಕಂಪ್ಲೀಟ್ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ ಇದ್ರ ಬಗ್ಗೆ. ಸೊ ಯಾರಾದರೂ ಲಾ ಮಾಡ್ತಾ ಇದ್ರೆ, ಎಕ್ಸ್ಪೀರಿಯನ್ಸ್ ಇದ್ದರೆ, ಇಲ್ಲ ಅಂದರೆ ಇಂಟರ್ನ್ಶಿಪ್ ಮಾಡ್ತಾ ಇದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಕಾನೂನು ಪದವಿ ಜೊತೆಗೆ ಇತರೆ ಅರ್ಹತೆ ಹೊಂದಿರಬೇಕು. ಅರ್ಜಿ ಅಪ್ಲಿಕೇಶನ್ ಹಾಕೋಕ್ಕೆ ನಿಮಗೆ ಮೇ 15ನೇ ತಾರೀಕು ತನಕ ಟೈಮ್ ಇದೆ. ಸೊ ಇನ್ನು ತುಂಬ ಟೈಮ್ ಇದೆ ಅರ್ಜಿ ಅಪ್ಲಿಕೇಶನ್ ಹಾಕೋಕ್ಕೆ. ಇದು ಅರ್ಜಿ ಸ್ಟಾರ್ಟ್ ಆಗಿದ್ದು ಬಂದ್ಬಿಟ್ಟು ಏಪ್ರಿಲ್ 14ನೇ ತಾರೀಕಿಂದ, ಸೊ ಎಂಡ್ ಆಗೋದು ಮೇ 15ನೇ ತಾರೀಕಿಗೆ. ಸೊ ಎಜುಕೇಷನ್ ಏನು ಕಂಪ್ಲೀಟ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಕಾನೂನು ಪದವಿ ಹೊಂದಿರಬೇಕು. ಸೊ ಬೇಸಿಕ್ ಎಜುಕೇಷನ್ ಇದು, ಅಂದರೆ ಇನ್ನೇ ಲಾ ಓದಿರಬೇಕು ಆ್ಯಂಡ್ ಅದು ಕಂಪ್ಲೀಟ್ ಆಗಿರಬೇಕು. ಇತರೆ ಅರ್ಹತೆ ಅಂದರೆ ಭಾರತದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಥವಾ ದೇಶದ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಜಿಲ್ಲಾ ಮತ್ತು ಅಧಿವಿಚಾರಣಾ ನ್ಯಾಯಾಲಯದಲ್ಲಿ ವಕೀಲರಾಗಿ ಕಾರ್ಯನಿರ್ವಹಿಸುತ್ತಿರಬೇಕು. ಅಂದರೆ ಅವರು ವಕೀಲರಾಗಿ ಅವರು ವರ್ಕ್ ಮಾಡ್ತಾ ಇರಬೇಕು. ಮತ್ತು 3 ವರ್ಷಗಳಿಗಿಂತ ಕಡಿಮೆ ಎಲ್ಲದ ಅವಧಿಯವರೆಗೆ ನಿರಂತರವಾಗಿ ವೃತ್ತಿಯನ್ನು ಮಾಡಿರಬೇಕು. ಅಂದರೆ ಮಿನಿಮಮ್ 3 ಇಯರ್ಸ್ ಅವರು ಲಾಯರ್ ಆಗಿ ಕೆಲಸ ಮಾಡಿರಬೇಕು. ಅಂದರೆ ಈ ಭಾರತ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯ ಮತ್ತು ಜಿಲ್ಲಾ ಮತ್ತು ಅಧಿವಿಚಾರಣಾ ನ್ಯಾಯಾಲಯದಲ್ಲಿ ಕೆಲಸ ಮಾಡಿರಬೇಕು. ಅಥವಾ ಕೇಂದ್ರ ಸರ್ಕಾರದ ಅಥವಾ ದೇಶದ ರಾಜ್ಯ ಸರ್ಕಾರಗಳ ಪೂರ್ಣಾವಧಿ ಉದ್ಯೋಗದಲ್ಲಿ ಸರ್ಕಾರಿ ನ್ಯಾಯವಾದಿಯಾಗಿ ಕೆಲಸ ನಿರ್ವಹಿಸಿರಬೇಕು. ಅಂದರೆ ಗೌರ್ಮೆಂಟ್ ಲಾಯರ್ ಆಗಿ ಅವರು ಕೆಲಸ ಮಾಡಿರಬೇಕು. ಮತ್ತು 3 ವರ್ಷಗಳಿಗಿಂತ ಕಡಿಮೆ ಅಲ್ಲದ ಅವಧಿಯವರೆಗೆ ಕಾರ್ಯನಿರ್ವಹಿಸಿರಬೇಕು. ಅಂದರೆ ನಿಮಗೆ 3 ಇಯರ್ಸ್ ಮಿನಿಮಮ್ ಎಕ್ಸ್ಪೀರಿಯನ್ಸ್ ಇರಬೇಕು ಆ್ಯಸ್ ಎ ಲಾಯರ್. ಸೊ ನೀವು ಮಾತ್ರ ಈ ವೇಕೆನ್ಸಿಗೆ ಅಪ್ಲೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ವಯೋಮಿತಿ ಅಂದರೆ ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಪ್ರವರ್ಗ 1 ಅಭ್ಯರ್ಥಿಗಳು 45 ವರ್ಷಗಳು ನೀವು ಅಪ್ಲೈ ಮಾಡ್ಬೋದು. ಅಂದರೆ ನಿಮಗೆ 45 ವರ್ಷ ತನಕ ನೀವು ಅಪ್ಲೈ ಮಾಡ್ಬೋದು. ಇತರೆ ಹಿಂದುಳಿದ ಪ್ರವರ್ಗ ಎ, 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಕೊಟ್ಟಿದ್ದಾರೆ. ಇತರೆ ಯಾವುದೇ ಪ್ರವರ್ಗ ಅಭ್ಯರ್ಥಿಗಳಿಗೆ 40 ವರ್ಷ ಕೊಟ್ಟಿರೋದು. ಸೊ SC/ST ಹಿಂದುಳಿದ ಪ್ರವರ್ಗ 1 ಇವರಿಗೆ 45 ವರ್ಷ, ಆಮೇಲೆ 43 ವರ್ಷ ಈ ಪ್ರವರ್ಗದಲ್ಲಿದ್ದರೆ ಬೇರೆಯವರಿಗೆ 40 ವರ್ಷ. ಸೊ ಸರ್ಕಾರಿ ನಿಯಮಗಳ ಪ್ರಕಾರ ವರ್ಗವಾರು ವಯೋಮಿತಿ ಸಡಿಲಿಕೆ ಇರಲಿದೆ. ಅಂದರೆ
ವಯೋಮಿತಿಯಲ್ಲಿ ಸಡಿಲಿಕೆ ಕೊಡ್ತಾರೆ. ಸೊ ಆಯ್ಕೆ ಪ್ರಕ್ರಿಯೆ, ಸೊ ಇಲ್ಲಿ 3 ಸ್ಟೇಜಸ್ಸಲ್ಲಿ ನಿಮಗೆ ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ. ಅದು ಬಂದ್ಬಿಟ್ಟು ಪೂರ್ವಭಾವಿ ಪರೀಕ್ಷೆ ಅಂದರೆ ಫಸ್ಟ್ ಎಕ್ಸಾಮ್, ಆಮೇಲೆ ಅಂದರೆ ಇದು ಪ್ರಿಲಿಮ್ಸ್ ಅನ್ಕೊಳ್ಳಿ, ಪ್ರಿಲಿಮ್ಸ್ ಎಕ್ಸಾಮ್, ಮೇನ್ಸ್, ಹಾಗೆ ಮೌಖಿಕ ಸಂದರ್ಶನ. ಅಂದರೆ ಇವೆರಡು ಪ್ರಿಲಿಮ್ಸು ಮೇನ್ಸ್ ಪಾಸ್ ಆದಮೇಲೆ ನೀವು ಫೇಸ್ ಟು ಫೇಸ್ ಹೋಗಬೇಕಾಗುತ್ತೆ. ಸ್ಯಾಲ್ರಿ ನೋಡಿ, ಇನ್ ಕೇಸ್ ನೀವು ಸೆಲೆಕ್ಟ್ ಆದರೆ 77,840 ಅಂದರೆ 78,000ಇಂದ 1,36,000, 1,36,000 ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಸೊ ಪೂರ್ವಭಾವಿ ಪರೀಕ್ಷೆ ಶುಲ್ಕ ಬಂದ್ಬಿಟ್ಟು 1,500 ರೂಪಾಯಿ ಇದೆ, ಅಂದರೆ ಪ್ರವರ್ಗದ ಮೇಲೆ. ಮುಖ್ಯ ಪರೀಕ್ಷೆ ಅಂದರೆ ಮೇನ್ಸಿಗೆ 1,500, ಹಾಗೆ 750 ರೂಪಾಯಿ ನಿಮಗೆ ಮುಖ್ಯ ಪರೀಕ್ಷೆ ಶುಲ್ಕ ಆಗುತ್ತೆ. ಅಂದರೆ ಕೆಟಗರಿ ವೈಸ್ ನಿಮಗೆ ಅವರು ಫೀಸ್ನ ಕಲೆಕ್ಟ್ ಮಾಡ್ಕೊತಾರೆ. ಸೊ ಇದಕ್ಕೆ ಅಪ್ಲೈ ಮಾಡಬೇಕಂದ್ರೂ ನೀವು ಬೇರೆ ಕಡೆ ಎಲ್ಲೂ ಅಪ್ಲೈ ಮಾಡೋಕ್ಕಾಗಲ್ಲ. ಇದಕ್ಕೋಸ್ಕರ ಸಪ್ರೇಟ್ ವೆಬ್ಸೈಟ್ ಇದೆ, ಇದು ಬಂದ್ಬಿಟ್ಟು ಹೈಕೋರ್ಟ್ ಆಫ್ ಕರ್ನಾಟಕ. ಸೊ ಇಲ್ಲಿ ನೀವು ಹೋಗಿ ಅಪ್ಲೈ ಮಾಡಬೇಕು, ಬೇರೆ ಎಲ್ಲೂ ಕೂಡ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಈ ವೆಬ್ಸೈಟ್ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಲ್ಲ ಡೀಟೇಲ್ಸ್ ಕೂಡ ಸಿಗುತ್ತೆ. ಗೊತ್ತಾಗಿಲ್ಲ ಅಂದರೆ ಆ್ಯಸ್ ಯೂಶುವಲ್ ನೀವು ರೀಚ್ ಔಟ್ ಆಗ್ಬೋದು ನನಗೆ. ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ಲಿಂಕ್ ಕೂಡ ಶೇರ್ ಮಾಡ್ತೀನಿ ಅಪ್ಲೈ ಮಾಡೋಕ್ಕೆ. ಓಕೆ, ಸೊ ಇದು ವೆಬ್ಸೈಟ್ ಓಪನ್ ಮಾಡಿದ್ಮೇಲೆ ನಿಮಗೆ ಒಂದು ಮೇಲೆ ನೋಟಿಫಿಕೇಶನ್ ಕಾಣಿಸ್ತಾ ಇದೆ, ನೋಟಿಫಿಕೇಶನ್ ನಂಬರ್ HCRB CJR 9/2026, ದ ಡೈರೆಕ್ಟ್ ರಿಕ್ವೈರ್ಮೆಂಟ್ ಆಫ್ 90 ಪೋಸ್ಟ್ ಆಫ್ ಸಿವಿಲ್ ಜಡ್ಜ್ ಇನ್ ಇಂಗ್ಲೀಷ್. ಸೊ ಇಂಗ್ಲೀಷಲ್ಲಿ ನಿಮಗೆ ಇದು ಅಪ್ಲೈ ಮಾಡ್ಬೋದು, ಕನ್ನಡದಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನಿಮಗೆ ಕನ್ನಡದಲ್ಲಿ ಹೋಗ್ತೀನಿ ಅಂತಂದರೆ ನಿಮಗೆ ಒಂದು PDF ಓಪನ್ ಆಗುತ್ತೆ, ಇದರಲ್ಲಿ ಎಲ್ಲ ಥರ ಡೀಟೇಲ್ಸ್ ಕೂಡ ಕೊಟ್ಟಿರ್ತಾರೆ, A to Z ಇನ್ಫಾರ್ಮೇಷನ್ ಇರುತ್ತೆ. ನೀವು ಇದನ್ನು ಓದಿ ಅಪ್ಲಿಕೇಶನ್ ಹಾಕ್ಬೋದು. ಹಾಗೆ ಇಲ್ಲಿ ಇಂಗ್ಲೀಷಲ್ಲೂ ಕೂಡ ಸಿಗುತ್ತೆ. ಆ್ಯಂಡ್ ಥರ್ಡ್ ಆಪ್ಷನ್ ಅಪ್ಲೈ ಟು ಕ್ಲಿಕ್ ನೌ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ನಿಮ್ಮ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಪೇಮೆಂಟ್, ರೀಪ್ರಿಂಟ್ ಮಾಡೋದು. ಸೊ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನಲ್ಲಿ ರಿಕ್ರೂಟ್ಮೆಂಟ್ ಡೇಟು, ಲಾಸ್ಟ್ ಡೇಟ್ ಇದೆ, ಏಜ್ ಲಿಮಿಟ್ ಕೊಟ್ಟಿದ್ದಾರೆ, ಮಿನಿಮಮ್ ಕ್ವಾಲಿಫಿಕೇಷನ್ 10th SSLC, ಸೆಕೆಂಡ್ PUC ಆಗಿರಬೇಕು, 12th ಸ್ಟ್ಯಾಂಡರ್ಡ್, ಡಿಗ್ರಿ ಕ್ವಾಲಿಫಿಕೇಷನ್, ಲಾ 3 years or 4, ಲಾ 5 years. ಸೊ ಸಿಗ್ನೇಚರು, ಇಮೇಜ್ 3.6 ಬಿಡ್ತಿರಬೇಕು, ಹೈಟ್ 5 cm ಇರಬೇಕು, ಹಾಗೆ ಸಿಗ್ನೇಚರ್ ಇದರಲ್ಲಿರಬೇಕು ಅಂತಿದೆ. ಸೊ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇದು ಕೂಡ ಕೊಟ್ಟಿರ್ತಾರೆ. ಸೊ ಎಲ್ಲದೂ ನಿಮಗೆ ಈ ಡೀಟೇಲ್ಸಲ್ಲಿ ಸಿಗುತ್ತೆ. ಸೊ ಇದು ಲಾ ಯಾರು ಮಾಡ್ತಾ ಇದ್ದೀರಾ ಅವ್ರಿಗೆ ಯೂಸ್ಫುಲ್ ವಿಡಿಯೋ ಆಗಿದೆ. ಹೆಚ್ಚಿನ ಮಾಹಿತಿಗಾಗಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ತುಂಬ ವಿಡಿಯೋಗಳು ಡೈಲಿ ಬಿಡ್ತಾ ಇರ್ತೀನಿ, ಹೊಸ ಹೊಸ ವೇಕೆನ್ಸಿ ಜೊತೆ ನಿಮಗೆ ಡೈಲಿ ಸಿಗ್ತೀನಿ. ನಿಮಗೆ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೆ ಅಲ್ಲಿ ಬೆಲ್ ಐಕಾನ್ ಸಿಗುತ್ತೆ, ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಕ್ಲಿಕ್ ಮಾಡಿ. ಯಾಕಂದರೆ ನೆಕ್ಸ್ಟ್ ಯಾವುದೇ ಜಾಬ್ ವೇಕೆನ್ಸಿ ಬಂದರೂ ಕೂಡ ನಾನು ಪೋಸ್ಟ್ ಮಾಡಿದ್ಮೇಲೆ ನಿಮಗೆ ಆ ವಿಡಿಯೋ ಮೇಲ್ ಸಿಗುತ್ತೆ. ಹಾಗೆ ನಿಮಗೆ ಯಾರಾದರೂ ಲಾ ಓದ್ತಿರೋ ಪರಿಚಯ ಇದ್ದು, ಇಲ್ಲ ಯಾವ್ದಾದ್ರು ಲಾಯರ್ ಪರಿಚಯ ಇದ್ದರೆ ಅವರಿಗೆ ಈ ವಿಡಿಯೋ ಶೇರ್ ಮಾಡಿ, ಯೂಸ್ಫುಲ್ ಆಗುತ್ತೆ, ಅವರು ಕೂಡ ಜಾಬಿಗೆ ವೇಕೆನ್ಸಿಗೆ ಅಪ್ಲೈ ಮಾಡ್ಬೋದು. ಇಷ್ಟು ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬೇರೆ ಜಾಬ್ ವೇಕೆನ್ಸಿ ಜೊತೆಗೆ. ಥ್ಯಾಂಕ್ ಯು.